ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೆಕ್ಯಾನಿಕಲ್ ಟೆಕ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಪೆಂಡರ್ನ ಶಾಕ್ ಅಬ್ಸರ್ವ್ನ ಸರ್ವಿಸ್ ಯಾವ ರೀತಿ ಮಾಡೋದು ಅಂತ ಹೇಳ್ತೇನೆ. ಇದು ಕಂಪ್ಲೀಟ್ ಇದರಲ್ಲಿ ಡೀಟೇಲ್ಸ್ ಆಗಿ ನಾನು ತೋರಿಸ್ತಾ ಹೋಗ್ತೇನೆ. ಏನೆಲ್ಲ ಸ್ಟೆಪ್ಸ್ ಇದೆ ಅಂದರೆ ಶಾಕ್ ಅಬ್ಸರ್ವ್ ಈಗ ಸರ್ವಿಸಿಗೆ ಬಂದಿದೆ. ಅಂದರೆ ಮೊನ್ನೆ ತುಂಬ ಟೈಮ್ ಆಗಲಿಲ್ಲ ಇದು ಮಾಡಿ ಆ್ಯಕ್ಚುಲಿ, ಬಟ್ ಮತ್ತೆ ಲೀಕೇಜ್ ಬಂದಿದೆ. ನಮ್ಮ ರೋಡ್ ಕಂಡೀಷನ್ ಗೊತ್ತಲ್ಲ, ಸೊ ಆ ರೀಸನಿಂದ ಮತ್ತೆ ಲೀಕೇಜ್ ಬಂದಿದೆ. ಇಲ್ಲಿ ಹೈಟ್ ನೆಟ್ ಹಾಕಿದ ಪ್ಲೇಸಿಂದ ಕೂಡ ಲೀಕೇಜ್ ಬಂದಿದೆ. ಮತ್ತು ಇಲ್ಲಿ ಕೂಡ ಅಷ್ಟೇ, ಇಲ್ಲಿ ಕೂಡ ಲೀಕೇಜ್ ಆಗ್ತುಂಟು. ಇನ್ನೊಂದು ಶಾಕ್ ಅಬ್ಸರ್ವರ್ ಕೂಡ ಲೀಕೇಜ್ ಇದೆ, ಜೊತೆಗೆ ಕೋನ್ ಸೆಟ್ ಕೂಡ ಹೋಗಿದೆ. ಇದು ಕೂಡ ರೀಸನು ಅದೇ, ನಮ್ಮ ರೋಡ್ ಸ್ವಲ್ಪ ಚೆನ್ನಾಗಿಲ್ಲ. ಆ ರೀಸನಿಂದ ನೋಡಿ ಈ ರೀತಿ ಪ್ಲೇಸ್ ಆಗ್ತಾ ಇದೆ. ಟೈಟ್ ಇದೆ ಕೋನ್ ಸೆಟ್. ನಾನು ಟೈಟ್ ಮಾಡಿದ್ದು, ಅದು ಶೇಕ್ ಇತ್ತು, ಸೊ ಅದಕ್ಕೆ ಸ್ವಲ್ಪ ಟೈಟೇ ಮಾಡಿದ್ದು. ನನಗೆ ಟೈಮ್ ಇರಲಿಲ್ಲ ಇದನ್ನು ಕೆಲಸ ಮಾಡಿಸಲಿಕ್ಕೆ. ನೋಡ್ತಾ ಇರ್ಬೋದು ಈ ರೀತಿಯಾಗಿ ನೋಡಿ, ಮಿಡ್ಲಲ್ಲಿ ಈ ರೀತಿ ಜಾಮ್ ಆಗ್ತಾ ಇದೆ. ಇದು ಕೋನ್ ಸೆಟ್ಟಿನ ಇಶ್ಯೂ. ಜೊತೆಗೆ ವೀಲ್ ಬೇರಿಂಗ್ ಸ್ಲಾಕ್ ಇದೆಯಾ ಅಂತ ಗೊತ್ತಿಲ್ಲ, ನೋಡಬೇಕಷ್ಟೇ. ಸೊ ಇಷ್ಟು ಕೆಲಸ ಇದೆ, ಇಷ್ಟು ಕೆಲಸನ ಈಗ ಕಂಪ್ಲೀಟ್ ಮಾಡಲಿಕ್ಕೆ ಉಂಟು. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಂದು, ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕೋ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ. ಜೊತೆಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ರಿಪ್ಲೈ ಮಾಡ್ತೇನೆ. ಸೊ ಡೈರೆಕ್ಟಾಗಿ ವಿಡಿಯೋ ಸ್ಟಾರ್ಟ್ ಮಾಡುವ. ಮೊದಲಿಗೆ ವೀಲ್ ಅಸೆಂಬ್ಲಿನ ತೆಗಿಬೇಕಾಗ್ತದೆ. ಮತ್ತು ಇನ್ನೊಂದು ಹೇಳಲಿಕ್ಕೆ ಉಂಟು, ಇಲ್ಲಿ ವರ್ಮ್ ಕೂಡ ಹೋಗಿದೆ ಆಯ್ತು ಇದರದ್ದು. ಇದನ್ನು ಸರ್ವಿಸ್ ಮಾಡ್ಲಿಕ್ಕೆ ಆಗ್ತಾ ನೋಡ್ತೇನೆ ಅದರ ವರ್ಮಿಗೆ ಸೆಟ್ ಆಗ್ತದೆ ಅಂತ. ಮತ್ತು ಹೊಸ ವರ್ಮ್ ಕೂಡ ನನ್ನ ಜೊತೆ ಇದೆ. RTRಗೆ ಯಾವುದೀಗ ಸೆಟ್ ಆಗ್ತದೆ ಗೊತ್ತಿಲ್ಲ, ಅದರ ಒಳಗೆ ಇದು ಸಿಗುವುದಿಲ್ಲ, ವರ್ಮ್ ಕಿಟ್ ಸಿಗುವುದಿಲ್ಲ, ಫುಲ್ ಸೆಟ್ಟೇ ಸಿಗ್ತಾ ಇದೆ ಇದು. ಬಟ್ ನೋಡುವ ಯಾವುದಾದ್ರು ಸೆಟ್ ಆಗ್ತದೆ ಅಂತ. ಅಂದರೆ ಫುಲ್ ಸೆಟ್ ಹಾಕಬೇಕಿದ್ರೆ ಸ್ವಲ್ಪ ಕಾಸ್ಟ್ಲಿ ಆಗ್ತದೆ. ವರ್ಮ್ ಕಿಟ್ ಸಿಕ್ಕಿದರೆ ಬೇರೆ ಗಾಡಿಗೆಲ್ಲ ಸಿಕ್ಕಿದಾಗೆ, ಸ್ಪ್ಲೆಂಡರ್ಗೆಲ್ಲ ಸಿಕ್ಕಿದಾಗೆ ಇದ್ದರೆ ಕಡಿಮೆಯಲ್ಲಿ ಅದರ ಕೆಲಸ ಕಂಪ್ಲೀಟ್ ಆಗ್ತದೆ. ಸೊ ಫಸ್ಟಿಗೆ ವೀಲನ್ನು ಓಪನ್ ಮಾಡಿಕೊಳ್ಬೇಕು, ವೀಲನ್ನು ರಿಮೂವ್ ಮಾಡ್ಕೊಳ್ಬೇಕಾಗ್ತದೆ. ನಾನೆಲ್ಲ ರಿಮೂವ್ ಮಾಡಿ ಆಮೇಲೆ ಸಿಗ್ತೇನೆ. ಶಾಕ್ ಅಬ್ಸರ್ವರನ್ನು ಕಂಪ್ಲೀಟ್ ರಿಮೂವ್ ಮಾಡಿದ್ದೇನೆ. ನೋಡ್ತಾ ಇರ್ಬೋದು, ಒಂದರಲ್ಲಿ ಇಲ್ಲಿ ಹೈಟ್ ನಟ್ ಹಾಕಿದ ಲೀಕೇಜ್ ಇಲ್ಲ, ಇನ್ನೊಂದರಲ್ಲಿ ಲೀಕೇಜ್ ಇದೆ ನೋಡಿ ಇಲ್ಲಿ. ಮತ್ತು ಕೋನ್ ಸೆಟ್ ಕೂಡ ಹಾಗೆಯೇ, ಕೋನ್ ಸೆಟ್ ಕೂಡ ರಿಮೂವ್ ಮಾಡ್ಕೊಂಡಿದ್ದೇನೆ. ಸೊ ಇದರ ಡೀಟೇಲ್ಡ್ ವಿಡಿಯೋ ಇದರಲ್ಲಿ ತೋರಿಸ್ಲಿಕ್ಕೆ ಹೋಗೋದಿಲ್ಲ, ಯಾಕಂತ ಹೇಳಿದರೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ತುಂಬ ವೀಡಿಯೋದಲ್ಲಿ ನಾನು ಇದರನ್ನು ಹೇಗೆಲ್ಲ ಓಪನ್ ಮಾಡಬೇಕು ಅಂತ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ನೋಡ್ತಾ ಇರ್ಬೋದು, ಇಲ್ಲಿ ರಸ್ಟ್ ಬಂದು ಹೋಗಿದೆ ನೋಡಿ, ಬಾಲ್ಸ್ ಎಲ್ಲ. ರಸ್ಟ್ ಮಾತ್ರ ಅಲ್ಲ, ಇಲ್ಲಿ ಸವೆದಿರ್ತದೆ ಕೂಡ, ಪ್ಲೇಸಲ್ಲಿ ಸವೆದಿರ್ತದೆ. ಮತ್ತು ಇದರಲ್ಲಿ ಕೂಡ ಆಗ್ಬೋದು, ಬಾಟಮ್ ಬೇರಿಂಗಲ್ಲಿ ಕೂಡ ಅದೇ ರೀತಿ ಆಗಿದೆ, ರಸ್ಟಿಂಗ್ ಎಲ್ಲ ಬಂದು ಹೋಗಿದೆ. ಸೊ ಇವಾಗ ನಾವು ಅದನ್ನು ರಿಮೂವ್ ಮಾಡ್ಕೊಳ್ಬೇಕಾಗ್ತದೆ. ರಿಮೂವ್ ಮಾಡ್ಕೊಳ್ಳಿಕ್ಕೆ ಟೂಲ್ಸು ಎಂಥ ಸ್ಪೆಷಲ್ ಟೂಲ್ಸ್ ಅಂತ ಏನಿಲ್ಲ ಅದಕ್ಕೆ. ನೋಡಿ ಈ ರೀತಿಯ ಪೈಪ್ ಬರ್ತದಲ್ಲ, ಸೊ ಪೈಪಿಂದ ಇದರ ಒಳಗೆ ಹಾಕಿ, ಇದು ಈಗ ಇಲ್ಲಿಂದ ಎಂಟ್ರಿ ಆಗೋದಿಲ್ಲ, ಈ ಸೈಡಿಂದ ಎಂಟ್ರಿ ಆಗ್ತದೆ. ಫಸ್ಟ್ ಇದನ್ನು ತೆಗೆದ ಮೇಲೆ ಅದು ಮೇಲೆಯಿಂದ ಇಟ್ಟು ಕೆಳಗೆ ಹೊಡಿಲಿಕ್ಕೆ ಆಗ್ತದೆ. ಸೊ ಆ ರೀತಿ ರಿಮೂವ್ ಮಾಡಿಕೊಂಡು ಮತ್ತೊಂದು ಇನ್ಸ್ಟಾಲೇಷನಿಗೆ ಒಂದು ಸ್ಪೆಷಲ್ ಟೂಲ್ಸ್ ಇದೆ, ಕೋನ್ ಸೆಟ್ ಇನ್ಸ್ಟಾಲರ್ ಅಂತಲೇ. ಸೊ ಅದರ ಮುಖಾಂತರ ಕೋನ್ ಸೆಟ್ಟನ್ನು ಇನ್ಸ್ಟಾಲ್ ಮಾಡಿಕೊಳ್ತೇನೆ. ನಾನಿವತ್ತು RMP ಬ್ರ್ಯಾಂಡ್ನ ಕೋನ್ ಸೆಟ್ಟನ್ನು ಯೂಸ್ ಮಾಡ್ತಾ ಇದ್ದೇನೆ. ಇದು ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ, ಒಳ್ಳೆ ಫಿನಿಷಿಂಗೆಲ್ಲ ಇದೆ ಈ ಮೆಟೀರಿಯಲಲ್ಲಿ. ಒರಿಜಿನಲ್ ಯೂಸ್ ಮಾಡ್ತಾ ಇಲ್ಲ, ನನಗೇನೋ ಗೊತ್ತಿಲ್ಲ, ರೀಸೆಂಟ್ಲಿ ಒರಿಜಿನಲ್ ಯೂಸ್ ಮಾಡಿದೆ, ನನಗೆ ಇಷ್ಟ ಆಗಲಿಲ್ಲ ಅದರ ಕ್ವಾಲಿಟಿ, ಅಥವಾ ಫೇಕ್ ಅಂತ ಗೊತ್ತಿಲ್ಲ. ಬಾಲ್ಸ್ ಆಗಿರ್ಬೋದು ಮತ್ತು ಈ ಕೇಜ್ ಆಗಿರ್ಬೋದು ಅಷ್ಟೊಂದು ನೀಟಾಗಿರಲಿಲ್ಲ, ಫಿನಿಷಿಂಗ್ ಇರಲಿಲ್ಲ ಅದು ಅದರ. ಅದಕ್ಕೆ ನಾನು RMPಯನ್ನು ಯೂಸ್ ಮಾಡ್ತಾಯಿದ್ದೀನಿ. ಅದರ 50% ರೇಟಿಗೆ ಇದು ಬರ್ತದೆ ನೋಡಿ. ಇದು ನಾವು ಬಾಟಮ್ಗೆ ಫಿಟ್ ಮಾಡುವಂಥದ್ದು, ಸ್ವಲ್ಪ ಸೈಜಲ್ಲಿ ದೊಡ್ಡದಿರ್ತದೆ. ನಾವು ಟಾಪಿಗೆ ಫಿಟ್ ಮಾಡಿದ್ದು ಸ್ವಲ್ಪ ಸೈಜಲ್ಲಿ ಸಣ್ಣದಿರ್ತದೆ. ಸೊ ಫಸ್ಟಿಗೆ ಬಾಟಮಿಗೆ ಫಿಟ್ ಮಾಡುವಾಗ ನೋಡಿ, ಇದನ್ನು ನಾವು ಇನ್ಸ್ಟಾಲ್ ಮಾಡಬೇಕಾಗ್ತದೆ ಕೆಳಗಿಂದ ಈ ರೀತಿಯಾಗಿ ಇನ್ಸ್ಟಾಲ್ ಮಾಡುವಂಥದ್ದು ಇಲ್ಲಿಗೆ. ಮತ್ತು ಟಾಪಿಗೆ ಇದನ್ನು ಟಾಪಿಗೆ ಫಿಟ್ ಮಾಡುವಂಥದ್ದು. ಇಲ್ಲಿ ಟಾಪ್ ಕಾನ್ಸೆಪ್ಟನ್ನು ಇನ್ಸ್ಟಾಲ್ ಮಾಡಿದ್ದೇನೆ, ನೋಡ್ತಾ ಇರ್ಬೋದು. ಇದನ್ನು ಇನ್ಸ್ಟಾಲ್ ಮಾಡೋದು ಸಿಂಪಲ್. ಇದನ್ನು ಇಟ್ಟು ಸ್ವಲ್ಪ ಮ್ಯಾಲೆಟಲ್ಲಿ ಹೊಡೆಯುವಂಥದ್ದು, ಅಂದರೆ ಇಲ್ಲಿಗೆ ಈ ಪ್ಲೇಸಿಗೆ ಬೀಳಬಾರ್ದು, ಸೈಡ್ಗೆ ಬಿದ್ದರೆ ಓಕೆ. ಅದು ಇದರ ಲೆವೆಲ್ ತನಕ ಹೊಡಿಬೋದು ನಮಗೆ. ಆನಂತರ ಒಂದು ಕೋನ್ ಸೆಟ್ ಪುಲ್ಲರ್, ಇದು ಕೋನ್ ಸೆಟ್ ಪುಲ್ಲರ್, ಅಥವಾ ಈ ರೀತಿಯ 30 ನಂಬರಿನ ಬಿಟ್ಟನ್ನು ತಗೊಂಡು ನೋಡಿ, ಇದರೊಳಗೆ ಕರೆಕ್ಟಾಗಿ ಇದು ಕೂರ್ತದೆ, ಅದಕ್ಕೆ ಹೊಡಿಬೇಕು. ಮೆಲೆಟಲ್ಲಿ ಸ್ವಲ್ಪ ಫೋರ್ಸ್ ಹಾಕಿದರೆ ಸಾಕು, ತುಂಬ ಏನು ಬೇಕು ಅಂತಿಲ್ಲ. ಅಥವಾ ಈ ರೀತಿ
22 ನಂಬರ್ ಅಂದರೆ ಈ ಮಿಡಲ್ ನೋಡಿ, ಈ ಮಿಡ್ಲಿಗೆ ಕೂರುವ ಹಾಗೆ ಇಟ್ಟು ಹೊಡಿಬೇಕು ನೋಡಿ. ಈ ಜಾಗಕ್ಕೆ ಏಟು ಬೀಳಬಾರ್ದು ಅಷ್ಟೇ. ಸೊ ಬಾಟಮಲ್ಲಿ ಕೂಡ ಇದೇ ಪ್ರೊಸೀಜರನ್ನು ಫಾಲೋ ಮಾಡ್ಬೋದು, ಮಾಡ್ತಾ ಇರ್ಬೋದು. ಇಲ್ಲಿ ಕೂಡ ಅಷ್ಟೇ, ಈ ಮಿಡಲಿಗೆ ಇಟ್ಟು ಸುತ್ತಿಗೆಯಲ್ಲಿ ಸ್ವಲ್ಪ ಟ್ಯಾಪ್ ಮಾಡಿದರೆ ಸೆಟ್ಟಾಗಿ ಕೂರ್ತದೆ. ಕರೆಕ್ಟಾಗಿ ಅಬ್ಸರ್ವ್ ಮಾಡಿಕೊಳ್ಬೇಕು ಮಾತ್ರ. ಇದು ಒಂದು ಕಡೆ ಒಳಗೆ ಈ ಸೈಡ್ ಕಡಿಮೆ ಆ ರೀತಿಯಲ್ಲಿ ಹೋಗಬಾರ್ದು, ನೀಟಾಗಿ ಸ್ಟ್ರೈಟಾಗಿ ಇಳಿಬೇಕು. ಸೊ ಇಲ್ಲಿ ಕೂಡ ಅಷ್ಟೇ, ಹೊಡೆಯುವಾಗ ಒಂದೇ ರೀತಿ ಕಾನ್ಸ್ಟೆಂಟ್ ರೀತಿಯಲ್ಲಿ ಇದು ಮೂವ್ ಆಗ್ತಾ ಹೋಗಬೇಕು. ಅಂದರೆ ಒಂದೇ ರೀತಿ ಪೆಟ್ಟು ಬೀಳಬೇಕು ಎಲ್ಲ ಕಡೆಗೆ. ಒಂದು ಕಡೆ ಸ್ವಲ್ಪ ಜಾಸ್ತಿ ಹೋದರೆ ತಮ್ಮಲ್ಲಿ ಜಾಮ್ ಆಗ್ತದೆ, ಆಮೇಲೆ ಅದನ್ನು ತೆಗೆಯುವಾಗ ಹುಡಿಯಾಗೋ ಚಾನ್ಸಸ್ ಇರ್ತದೆ. ಸೊ ಹಾಗೆಯೇ ಇದು ಟೀ ಸ್ಟಂಪ್, ಇಲ್ಲಿ ಕೂಡ ಅಷ್ಟೇ. ಇದರಲ್ಲಿ ಇದನ್ನು ರಿಮೂವ್ ಮಾಡ್ಕೊಂಡಿದ್ದೇನೆ. ರಿಮೂವ್ ಮಾಡೋದು ಹೇಗಪ್ಪ ಅಂತ ಹೇಳಿದರೆ ನೋಡಿ, ಇದರಲ್ಲಿದ್ದಂಥ ಓಲ್ಡ್ ಈ ಪ್ಲೇಸಲ್ಲಿ ಇರ್ತದೆ. ಇದರ ಮಧ್ಯೆ ಒಂದು ರಬ್ಬರ್ ಇರ್ತದೆ, ಇದನ್ನು ಹಾಕ್ಲಿಕ್ಕೆ ಉಂಟು. ಈಗ ಈ ರಬ್ಬರನ್ನು ಫಸ್ಟ್ ತೆಗಿಬೇಕು, ಇಲ್ಲದ್ರೆ ಡ್ಯಾಮೇಜ್ ಆಗ್ತದೆ. ನಂತರ ಈ ರೀತಿ ಫ್ಲ್ಯಾಟ್ ಚಿಸಲ್ ಅಂದರೆ ಇದು ಉಳಿಯಲ್ಲಿ ಸ್ವಲ್ಪ ಈ ರೀತಿಯಾಗಿಟ್ಟು ಸ್ವಲ್ಪ ಹೊಡೆಯುವಂಥದ್ದು. ಈ ಸೈಡ್ ಮತ್ತು ಆ ಸೈಡ್ ಹೊಡೆದಾಗ ಇದು ಸ್ವಲ್ಪ ಬರ್ತದೆ. ಇದು ಕೂಡ ಆಗಿ ಇದಕ್ಕೆ ಹೊಡೆಯುವಾಗ ಒಂದೇ ರೀತಿ ಪೆಟ್ಟು ಬೀಳಬೇಕು. ಈ ಸೈಡ್ ಮತ್ತು ಆ ಸೈಡ್ ಒಂದೇ ಸೈಡ್ ಹೊಡೆದ್ರೆ ಇಲ್ಲಿ ಜಾಮ್ ಆಗ್ತದೆ, ಅದು ಇಲ್ಲಿ ಡ್ಯಾಮೇಜ್ ಆಗಿ ಜಾಮ್ ಆಗ್ತದೆ. ಇಲ್ಲಿ ತನಕ ಮಾತ್ರ ಟೈಟ್ ಇರುವಂಥದ್ದು. ಇಲ್ಲಿ ತನಕ ಬಂದ ಕೂಡಲೇ ಅದು ಮತ್ತೆ ಈಚೆ ಹರಡ್ತದೆ, ಹೋಗ್ತದೆ ಈಸಿಯಾಗಿ. ಮತ್ತು ಅದನ್ನು ಹಾಕುವಂಥದ್ದು ಕೂಡ ಹಾಗೆ, ಈಗ ಹೊಸದನ್ನು ಹೇಗೆ ಹಾಕೋದಂತ ಇರ್ಬೋದು, ತೆಗೆಯುವಾದರೆ ಹೇಗೆ ಅದು ತೆಗಿಬೋದು. ಹಾಕುವಾಗ ಕೂಡ ಅಷ್ಟೇ, ಇಲ್ಲಿ ತನಕ ಬರ್ತದೆ. ಆನಂತರ ಇಲ್ಲಿ ನೆಕ್ಸ್ಟ್ ಈ ಪೋರ್ಷನ್ ಇಲ್ಲಿಂದ ಇಲ್ಲಿ ತನಕ ಅದು ಟೈಟ್ ಇರ್ತದೆ. ಸೊ ಅದಕ್ಕೆ ನಮ್ಮ ಓಲ್ಡ್ ಕಾನ್ಸೆಪ್ಟ್ ಇರ್ತದಲ್ಲ ನೋಡಿ, ಇದರ ಮೇಲೆ ಉಲ್ಟಾ ಇಟ್ಟು ನೋಡಿ ಈ ರೀತಿಯಾಗಿಟ್ಟು, ಇದು ಶಾಕ್ ಅಬ್ಸರ್ವ್ನ ಪೈಪ್, ಇದು ಪೈಪಿನಿಂದ ಇದಕ್ಕೆ ಈ ರೀತಿಯಾಗಿ ಹೀಗೆ ಹಾಕಿ ಮೇಲಿಂದ ಸುತ್ತಿಗೆಯಲ್ಲಿ ಹೊಡೆಯುವಂಥದ್ದು ಇಲ್ಲಿಂದ. ಸೊ ಆ ರೀತಿ ಹೊಡೆಯುವಾಗ ಅದು ಕೂಡ ಅಷ್ಟೇ ಕೇರ್ಫುಲ್ಲಾಗಿ ಹೊಡಿಬೇಕಾಗ್ತದೆ, ಯಾವುದೇ ರೀತಿಯ ಡ್ಯಾಮೇಜ್ ಆಗಬಾರ್ದು. ಈ ರೀತಿ ಹೊಡೆದಾಗ ಸೆಟ್ಟಾಗಿ ಕೂರ್ತದೆ. ಇನ್ನು ಅದಕ್ಕೆ ಆ ರಬ್ಬರನ್ನ ಹಾಕಿ, ಈ ರಬ್ಬರನ್ನು ಹಾಕಲಿಕ್ಕುಂಟು, ಸ್ವಲ್ಪ ಚಂದ ಮಣ್ಣೆಲ್ಲಿದ್ದನ್ನೆಲ್ಲ ತೆಗೆದು ಹಾಕಲಿಕ್ಕುಂಟು. ಸೊ ಹಾಕಿ ನಂತರ ಇಲ್ಲಿಗೆ ಗ್ರೀಸ್ ಹಾಕಿ ಈ ಬಾಲ್ಸನ್ನು ನೋಡಿ, ಇದು ಕೇಜ್ ಕೊಟ್ಟಿದ್ದಾರಲ್ಲ, ಸೊ ಇದರಲ್ಲಿ ಇಟ್ಟು ಅದಕ್ಕೆ ಕೂಡ ಚಂದ ಗ್ರೀಸ್ ಹಾಕಿ, ಮತ್ತು ಇಲ್ಲಿಗೆ ಕೂಡ ಅಷ್ಟೇ ಚಂದ ಗ್ರೀಸ್ ಹಾಕಿ, ಮತ್ತು ಇಲ್ಲಿ ಟಾಪಿಗೆ ಕೂಡ ಗ್ರೀಸ್ ಹಾಕಿ ಅದನ್ನು ಇಟ್ಟು ಸೆಟ್ ಮಾಡುವಂಥದ್ದು. ಇನ್ಸ್ಟಾಲೇಷನ್ ತುಂಬ ಸಿಂಪಲ್ ಆಗಿರ್ತದೆ ನೋಡಿ. ಇದು ಟೀ ಸ್ಟಂಪ್ ನಾನು ಆಗಲೇ ಗ್ರೀಸ್ ಹಾಕಿ ಬಾಲ್ಸ್ ಹಾಕಬೇಕಂತ ಹೇಳಿದಲ್ಲ, ಸೊ ಅದನ್ನು ಮಾಡಿ ಗ್ರೀಸ್ ಚೆಂದ ಹಾಕಿ ಬಾಲ್ಸನ್ನು ಹಾಕಿ, ಇಲ್ಲಿ ಬಾಟಮ್ ಗ್ರೀಸ್ ಹಾಕಿ, ಟಾಪ್ ಗ್ರೀಸ್ ಹಾಕಿ, ಟಾಪ್ ಬಾಲ್ಸ್ ಹಾಕಿ ಇದನ್ನು ಇಟ್ಟು ಇಲ್ಲಿಂದ ಸ್ಕ್ರೂ ಮಾಡಿದ್ದೇನೆ. ಮತ್ತು ಇದರ ಮೇಲೆ ಒಂದು ನಟ್ಟು ಬರ್ತದೆ, ಸೊ ಅದನ್ನು ನಾವು ಫಿಟ್ ಮಾಡುವಂಥದ್ದು. ಇದು ಹ್ಯಾಂಡಲನ್ನೆಲ್ಲ ಈ ಅಸೆಂಬ್ಲಿಯನ್ನು ಫಿಟ್ ಮಾಡಿ ಅದರ ಮೇಲೆ ಮತ್ತೆ ಫಿಟ್ ಮಾಡುವಂಥದ್ದು. ಸೊ ಇದಿಷ್ಟು ಕೋನ್ ಸೆಟ್ಟಿನ ಬಗ್ಗೆ. ಇನ್ನು ಶಾಕ್ ಅಬ್ಸರ್ವರನ್ನು ಮತ್ತೆ ರೀಕಂಡೀಷನ್ ಮಾಡಬೇಕಾಗ್ತದೆ. ಶಾಕ್ ಅಬ್ಸರ್ವರನ್ನು ರಿಮೂವ್ ಮಾಡಿಕೊಂಡು ಇದರ ಹೈಟ್ ನಟ್ಟನ್ನು ಡಿಸ್ಮೆಂಟ್ಲ್ ಮಾಡಿ ಸ್ಪ್ರಿಂಗ್ ಎಲ್ಲ ತೆಗೆದು ಆಯಿಲನ್ನು ತೆಗೆದಿಟ್ಟಿದ್ದೇನೆ. ಆಯಿಲ್ ತೆಗೆದು ಸ್ವಲ್ಪ ವಾಶ್ ಮಾಡಿದ್ದೇನೆ, ಸ್ವಲ್ಪ ಡೀಸೆಲ್ ಮತ್ತು ಪೆಟ್ರೋಲ್ ಹಾಕಿ. ಸೊ ಇವಾಗ ಫೋರ್ಕ್ ಟ್ಯೂಬನ್ನು ರಿಮೂವ್ ಮಾಡಿಕೊಳ್ಬೇಕಾಗ್ತದೆ. ಇದರ ಪ್ರೊಸೀಜರನ್ನು ಬೇರೆ ವೀಡಿಯೋದಲ್ಲಿ ನಾನು ತಿಳಿಸಿದ್ದೇನೆ. ಸೊ ಅದಕ್ಕೋಸ್ಕರ ಇದರಲ್ಲಿ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ ಇದರದು. ಮತ್ತು ಅದನ್ನೆಲ್ಲ ಮಾಡ್ತಾ ಹೋದರೆ ವೀಡಿಯೋ ಕೂಡ ತುಂಬ ಲೆಂತಿ ಆಗುತ್ತೆ. ನಾನು ಹೆಚ್ಚಾಗಿ ಯಾವುದು ಕೂಡ ವೀಡಿಯೋದಲ್ಲಿ ತುಂಬ ಪುರಾಣ ಎಲ್ಲ ಹೇಳಿಯೋದಿಲ್ಲ. ನಾನು ಡೈರೆಕ್ಟ್ ಏನು ಸ್ಟೆಪ್ ಇದೆಯಾ, ನಿಮಗೆ ಏನು ಇಂಪಾರ್ಟೆಂಟ್ ಇದೆಯಾ ಆ ವಿಷಯನ ಮಾತ್ರ ಇದರಲ್ಲಿ ಕವರ್ ಮಾಡ್ತೇನೆ. ಸೊ ಇವಾಗ ಇದನ್ನು ತೆಗೆಯುವ ಪ್ರೊಸೀಜರ್ ನಿಮಗೆ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ. ಅದನ್ನೆಲ್ಲ ರಿಮೂವ್ ಮಾಡಿ ನಂತರ ಆಯಿಲ್ ಸೀಲ್ ಹೊಸದಾಕಿ ಮತ್ತೆ ಸಿಗ್ತೇನೆ. ಶಾಕ್ ಅಬ್ಸರ್ವರನ್ನು ಕಂಪ್ಲೀಟ್ ಡಿಸ್ಮೆಂಟ್ಲ್ ಮಾಡಿರುವಾಗ ಒಂದು ವಿಷಯನ ಇಲ್ಲಿ ಅಬ್ಸರ್ವ್ ಮಾಡಿದೆ. ಒಂದು ರಾಡ್ ಚೆನ್ನಾಗಿದೆ, ಮತ್ತೊಂದು ರಾಡ್ ಇಲ್ಲಿ ಡ್ಯಾಮೇಜ್ ಇದೆ. ಅದಕ್ಕೇ ಆಯಿಲ್ ಲೀಕ್ ಆಗ್ತಾಯಿದ್ದದು ನೋಡಿ, ಎಷ್ಟು ಸಣ್ಣ ಡ್ಯಾಮೇಜ್, ಅಂದರೆ ಅದರ ಪಾಲಿಶ್ ಹೋಗಿರ್ತದೆ. ಸೊ ಈ ರೀತಿ ಆದರೆ ನೆಕ್ಸ್ಟ್ ಇದಕ್ಕೆ ಆಯಿಲ್ ಸೀಲ್ ಹಾಕಿದರೆ ಅದು ನಿಲ್ಲುವುದಿಲ್ಲ, ಮತ್ತೆ ಲೀಕೇಜ್ ಬರ್ತದೆ. ಸೊ ಸಣ್ಣ ವಿಷಯ ಇದು. ಎಷ್ಟು ಡ್ಯಾಮೇಜ್ ಇದ್ರೂ ಕೂಡ ಫೋರ್ಕ್ ಟ್ಯೂಬನ್ನು ಚೇಂಜ್ ಮಾಡಬೇಕಾಗ್ತದೆ. ಸೊ ಇವಾಗ ನಾವು ಚೇಂಜ್ ಮಾಡಲೇಬೇಕಾಗ್ತದೆ, ಅನಿವಾರ್ಯ. ಒಂದು ಹೊಸ ಟ್ಯೂಬ್ ತಂದು ಇಟ್ಟಿದ್ದೇನೆ ನೋಡಿ, ಇದು ವಸ್ತು ಎಂಡೂರೆನ್ಸ್ ಬ್ರ್ಯಾಂಡಿದ್ದು. ಸೊ ಇದನ್ನು ನಾವೀಗ ಇನ್ಸ್ಟಾಲ್ ಮಾಡಬೇಕಾಗ್ತದೆ. ಇದನ್ನೆಲ್ಲ ವಾಶ್ ಮಾಡಿ ಇಟ್ಟಿದ್ದೇನೆ, ಇದೆಲ್ಲ ವಾಶ್ ಆಗಿದೆ, ಕಂಪ್ಲೀಟ್ ವಾಶ್ ಆಗಿದೆ. ಆಯಿಲ್ ಸೀಲ್ ಹಾಕಬೇಕು. ನಾನು ಇದಕ್ಕೆ ಬಜಾಜ್ನವರ ಒರಿಜಿನಲ್ ಆಯಿಲ್ ಸೀಲನ್ನು ಹಾಕ್ತಿದ್ದೇನೆ. ಶಾಕ್ ಅಬ್ಸರ್ವರ್ಗೆ ಆಯಿಲ್ ಹಾಕಿ ನಂತರ ಎಲ್ಲ ರೀಫಿಟ್ ಮಾಡಿಕೊಂಡು, ಈ ಸಾರಿ ನಾನು ಫೋರ್ಕ್ ಬೂಟ್ ಹಾಕಿದ್ದೇನೆ ಇದಕ್ಕೆ, ಇದು ಲಾಂಗ್ ಫೋರ್ಕ್ ಬೂಟು. ಮತ್ತು ಹೈಟ್ ನಟನ್ನು ಇನ್ಸ್ಟಾಲ್ ಮಾಡಿಕೊಂಡು
ವೀಲನ್ನೆಲ್ಲ ಫಿಟ್ ಮಾಡಿದ್ದೇನೆ. ವೀಲ್ ಬೇರಿಂಗ್ ಏನು ಹೋಗಿರಲಿಲ್ಲ, ಸೊ ಅದೇ ಬೇರಿಂಗ್, ಅದನ್ನೇನು ಚೇಂಜ್ ಮಾಡಲಿಲ್ಲ. ಮತ್ತು ಇದರದ್ದು ವರ್ಮ್ ಕಿಟ್ ಹೋಗಿದೆ, ಅದು ಈಗ ರಿಪ್ಲೇಸ್ ಹತ್ರ ಇತ್ತು ಬೇರೆ ವರ್ಮ್ ಕಿಟ್, ರಿಪ್ಲೇಸ್ ಮಾಡುವ ಅಂತ ಹೇಳುವಾಗ ಈ ಕೇಬಲ್ ಕೂಡ ಜಾಮ್ ಆಗಿದೆ. ಕೇಬಲ್ ಸದ್ಯಕ್ಕಿಲ್ಲ, ಅವೈಲೇಬಲ್ ಇಲ್ಲ. ಸೊ ಕೇಬಲ್ ಸಿಕ್ಕಿದ ಮೇಲೆ ವರ್ಮ್ ಕಿಟ್ ಹಾಕ್ತೇನೆ, ಇಲ್ಲಾಂದರೆ ವರ್ಮ್ ಕಿಟ್ ಹೊಸ್ತು ಹಾಕಿದ್ರು ಕೇಬಲ್ ಜಾಮ್ ಇದ್ದರೆ ವರ್ಮ್ ಕಿಟ್ ಹೋಗ್ತದೆ. ಸೊ ಆ ರೀಸನಿಂದ ಒಟ್ಟಿಗೆ ಅದನ್ನು ರಿಪ್ಲೇಸ್ ಮಾಡಬೇಕಾಗ್ತದೆ. ಸ್ವಲ್ಪ ಅರ್ಜೆಂಟ್ ಮಾಡಿದ್ದು ನನಗೆ, ಈಗ ಮನೆಗೆ ಹೋಗ್ಲಿಕ್ಕೆ ಬೇರೆ ಗಾಡಿ ಇಲ್ಲ, ನನ್ನದೇ ಗಾಡಿ ಆದ ಕಾರಣ. ಸೊ ಇನ್ನೂ ಕೂಡ ಡೀಟೇಲ್ಡಾಗಿ ಬೇರೆ ಮುಂದಿನ ದಿನದಲ್ಲಿ ಬೇರೆ ವೀಡಿಯೋವನ್ನು ಮಾಡ್ತೇನೆ. ಸೊ ಇದಿಷ್ಟು ಶಾಕ್ ಅಬ್ಸರ್ವ್ ಮತ್ತು ಕೋನ್ ಸೆಟ್ ಬೇರಿಂಗ್ ಫಿಟ್ಟಿಂಗ್ ಬಗ್ಗೆ. ಸೊ ವಿಡಿಯೋ ಹೇಗಾಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ.